ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್ ಟು ಆಲ್. ಇವತ್ತಿನ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಗಾರ್ಡನ್ನಲ್ಲಿ ಒಂದು ಪಕ್ಷಿ ಗೂಡು ಕಟ್ಟಿತ್ತು ಅಂತ ಹೇಳಿದ್ದೆ ನಿಮಗೆ. ನೋಡಿ, ಇಲ್ಲಿದೆ ಗೂಡದು. ಡೈಲಿ ತುಂಬ ಸೌಂಡ್ ಮಾಡ್ತಾ ಇತ್ತು. ಇವತ್ತೇನು ಸೌಂಡ್ ಇಲ್ಲ, ಹಾಗಾಗಿ ನಾನು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹತ್ರ ಬಂದು ವಿಡಿಯೋ ಮಾಡ್ತಿದ್ದೀನಿ. ರೆಗ್ಯುಲರ್ ಆಗಿ ಕುಡಿಯುವಂತಹ ಟೀ ಕುಡಿತಾಲ ಇವತ್ತು ನಾನು ಒಂದು ಕಷಾಯ ಮಾಡ್ಕೊಂಡಿದ್ದೀನಿ. ಸೊ ಕೋಲ್ಡ್ ಆಗಿದೆ ನನಗೆ, ಹಾಗಾಗಿ ಈ ಕಷಾಯ ಪ್ರಿಪೇರ್ ಮಾಡಿಕೊಂಡು ಫ್ಲೇವರ್ಗೆ ಅಂತ ಅದಕ್ಕೆ ಪುದೀನ ಲೀವ್ಸ್ ಹಾಕ್ಕೊಂಡಿದ್ದೀನಿ. ಸೊ ಗಂಟಲೆಲ್ಲ ಚೆನ್ನಾಗಿ ಬಿಸಿ ಆದರೆ ಬೇಗ ಕೋಲ್ಡ್ ಕ್ಯೂರ್ ಆಗುತ್ತೆ. ಸೊ ಇದನ್ನು ಕುಡಿದು ನಂತರ ನೆಕ್ಸ್ಟು ಪೂಜೆ ಮಾಡಿ ತಿಂಡಿ ಮಾಡಬೇಕು. ಸೊ ಈಗ ನೋಡಿ, ಪೂಜೆಗೆಲ್ಲ ರೆಡಿ ಮಾಡಿದ್ದೆ, ಆಲ್ರೆಡಿ ಪೂಜೆ ಕೂಡ ಮಾಡಿದ್ದಾರೆ ನಮ್ಮ ಮನೆಯವರು. ಸೊ ಈಗ ನೆಕ್ಸ್ಟು ತಿಂಡಿ ಮಾಡೋದು. ಏನು ತಿಂಡಿ ಮಾಡ್ತೀನಿ, ಏನು ಸ್ಪೆಷಲ್ ಇವತ್ತು ನಮ್ಮ ಮನೆಯಲ್ಲಿ ಅಂತ ತೋರಿಸ್ತೀನಿ ಬನ್ನಿ. ನಾನಿವತ್ತು ಪ್ರಿಪೇರ್ ಮಾಡ್ತಾ ಇರೋದು ಸ್ಪೆಷಲ್ ಮಸಾಲ ಪಲಾವ್. ಈ ಸ್ಪೆಷಲ್ ಮಸಾಲ ಪಲಾವ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಏನೇನು ವೆಜಿಟೇಬಲ್ಸ್ ಬೇಕು ಅಂತ ನೀವು ಈಗ ತಾನೇ ನೋಡಿದ್ರಿ. ಇದು ಸ್ಪೆಷಲ್ ಪಲಾವ್ ಅಲ್ವಾ, ಸೊ ಒಂದು ಸ್ಪೆಷಲಾಗಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಈ ಮಸಾಲಾಗೆ ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಇದಿಷ್ಟನ್ನು ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಆ್ಯಡ್ ಮಾಡ್ಕೊಬೇಕು. ಯಾಕೆಂದರೆ ನಾನು ಮಾಡ್ತಾ ಇರೋದು ಓನ್ಲಿ 2 ಗ್ಲಾಸಸ್ ರೈಸು. ಸೊ ಹಾಗಾಗಿ ನಾನು ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತಾಯಿದ್ದೀನಿ. ಬೇಕಂದರೆ ನೀವು ಜಾಸ್ತಿ ಮಾಡ್ಕೋಬೋದು. ಮಸಾಲ ಜಾಸ್ತಿ ಇಷ್ಟಪಡುವಂಥವ್ರು ಸ್ವಲ್ಪ ಜಾಸ್ತಿನೇ ಮಸಾಲ ಹಾಕ್ಕೋಬೋದು. ಇದಾದಮೇಲೆ ಇದಕ್ಕೆ ಸ್ವಲ್ಪ ನಾನು ಗರಂ ಮಸಾಲ ಹಾಕ್ಕೊಳ್ತೀನಿ. ಗರಂ ಮಸಾಲ ಅಂದರೆ ನಾನೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಮಸಾಲ ಅಂತೂ ಈಗ ಗಮ್ ಅಂತ ವಾಸನೆ ಬರ್ತಾ ಇದೆ. ಸೊ ಈಗ ನೆಕ್ಸ್ಟು ನಾವು 2 ಗ್ಲಾಸ್ ಅಕ್ಕಿನ ಒಂದು ಬಟ್ಲಲ್ಲಿ ಚೆನ್ನಾಗಿ ತೊಳೆದು ನೆನೆಸಿಟ್ಕೋಬೇಕು. ಈಗ ನಾನು ಸ್ಪೆಷಲ್ ಪಲಾವ್ ಅಂತ ಹೇಳಿದ್ನಲ್ಲ, ಸ್ಪೈಸಸ್ ಜೊತೆಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೆಕ್ಸ್ಟ್ ಈಗ ಸ್ಟವ್ ಆನ್ ಮಾಡಿಕೊಂಡು ನಿಮಗೆ ಸಫಿಷಿಯೆಂಟಾಗಿ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ. ನಾನು 2 ಗ್ಲಾಸ್ ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ, ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಬೇಕಂದರೆ ನೀವು ತುಪ್ಪ ಕೂಡ ಸೇರಿಸ್ಕೋಬೋದು. ಈಗ ಒಗ್ಗರಣೆಗೆ ನಾನು ಒಂದು ದೊಡ್ಡ ಸೈಜ್ ಇರೋಂತಹ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇದನ್ನು ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದು ಅಂತಂದರೆ ಒಂದು ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. 2 to 3 ಮಿನಿಟ್ಸಲ್ಲಿ ಇದು ಈ ಥರ ಕಲರ್ ಬಂದಿರುತ್ತೆ. ನೆಕ್ಸ್ಟ್ ಈಗ ನಾವು ಸ್ಪೈಸಸ್ ತೊಗೊಂಡಿದ್ದೆ ನೋಡಿ, ಇದ್ರ ಜೊತೆಯಲ್ಲಿ ಒಂದು ಅರ್ಧ ಸ್ಪೂನ್ ಬೆಲ್ಲ ಕೂಡ ತೊಗೊಂಡಿದ್ದೀನಿ. ಏನೇನು ಸ್ಪೈಸಸ್ ಅಂತ ತೋರಿಸ್ತಾ ಇದ್ದೀನಿ ಈಗ ನಾನು. ಇದನ್ನೆಲ್ಲ ಅದ್ರ ಜೊತೆಗೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ನಂತರ ನೀವು ಇದಕ್ಕೆ ತರಕಾರಿ ಸೇರಿಸ್ಬೇಕು. ಹಾಗೆ ಈಗ ತರಕಾರಿನ ಫ್ರೈ ಮಾಡ್ತಾ ಒಂಚೂರು ಸಾಲ್ಟ್ ಸೇರಿಸ್ಕೊಂಬಿಡೋಣ. ಯಾಕಂದರೆ ತರಕಾರಿಗೆ ಕೂಡ ಸಾಲ್ಟ್ ಆಗಬೇಕಲ್ವಾ, ತಿನ್ಬೇಕಾದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಒಂಚೂರು ಸಾಲ್ಟ್ ಸೇರಿಸ್ಕೊಂಡು ಮತ್ತೆ ಫ್ರೈ ಮಾಡಿಕೊಂಡು ಇದಾದ ನಂತರ ಲಿಡ್ ಕ್ಲೋಸ್ ಮಾಡಿ 2 to 3 ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ. ಆಮೇಲೆ ಈಗ ಓಪನ್ ಮಾಡಿದ್ರೆ ಒಳ್ಳೆ ಘಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಯಾಕಂದರೆ ಸ್ಪೈಸಸ್ ಬೇರೆ ಹಾಕಿರ್ತೀವಲ್ಲ, ಸೊ ಒಳ್ಳೆ ಸ್ಮೆಲ್ ಬರ್ತಿರುತ್ತೆ, ಒಳ್ಳೆ ಫ್ಲೇವರ್ ಕೂಡ ಇರುತ್ತೆ. ಈಗ ಇನ್ನೊಂದು ಬಿರಿಯಾನಿ ಮಸಾಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ, ಅಂದರೆ ವೆಜ್ ಬಿರಿಯಾನಿಗೆ. ಇದನ್ನು ಒಂದು 1/2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡು ರುಬ್ಬಿಟ್ಟಿರುವಂತಹ ಮಸಾಲೆನ ಸೇರಿಸ್ಕೊಂಬಿಡೋಣ. ನೀವು ನೋಡ್ತಾ ಇದ್ದೀರಲ್ವಾ, ಈ ಥರ ಚೆನ್ನಾಗಿ ಮಸಾಲೆ ಕುದಿಬೇಕಾದ್ರೆ ನೆನೆಸಿಟ್ಟಿರೋ ಅಕ್ಕಿನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು 2 ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ. ಸೊ 4 ಗ್ಲಾಸಷ್ಟು ನೀರು ಸೇರಿಸ್ಕೋಬೇಕಾಗಿದೆ. ಯಾಕೆಂದರೆ ನಾನೀಗ ಅಕ್ಕಿ ನೆನೆಸಿದಾಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ, ಹಾಗೆ ಮಸಾಲೆ ರುಬ್ಬೇಕಾದ್ರೆ ಕೂಡ ಸ್ವಲ್ಪ ನೀರು ತೊಗೊಂಡಿದ್ದೆ. ಈಗ 2 ಗ್ಲಾಸ್ ಮಾತ್ರ ಸೇರಿಸ್ಕೊಂಡು ಸ್ವಲ್ಪ ಅಂದರೆ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ. ಇದೇ ಟೈಮಲ್ಲಿ ಇನ್ನೂ ನಿಮ್ಗೆ ಏನಾದ್ರು ಸಾಲ್ಟ್ ಬೇಕು ಅನಿಸಿದ್ರೆ ಸೇರಿಸ್ಕೊಳ್ಳಿ. ನನಗೆ ಸಫಿಷಿಯೆಂಟಾಗಿ ಹಾಕಿದ್ದೀನಿ ಅಂತ ಅನ್ನಿಸ್ತಾ ಇದೆ.
ಚೆನ್ನಾಗಿ ಮಿಕ್ಸಪ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ 2 ವಿಷಲ್ಸ್ನ ತೆಗೆದುಬಿಡೋಣ. ಈಗ ಲಿಡ್ ಓಪನ್ ಮಾಡೋಣ. ಹೇಗಾಗಿದೆ ಅಂತ ನೋಡೋಣ. ಈಗ ಸೂಪರಾಗಿ ಸ್ಮೆಲ್ ಬರ್ತಾ ಇದೆ, ಸಕ್ಕತ್ತಾಗಿದೆ ಅಂತ ಅನ್ನಿಸ್ತಾ ಇದೆ. ಬನ್ನಿ ಈಗ ತಟ್ಟೆಗೆ ಸರ್ವ್ ಮಾಡ್ಕೊಂಬಿಡೋಣ. ಎಷ್ಟು ಗಮ್ಮ ಅಂತ ಇದೆ ಅಂದರೆ ಈಗಲೇ ತಿನ್ಬಿಡೋಣ ಅನ್ನೋಷ್ಟು ಸ್ಮೆಲ್ ಬರ್ತಾ ಇದೆ. ಸೊ ಇದ್ರ ಜೊತೆಯಲ್ಲಿ ನಾನು ಮೊಸರು ಬಜ್ಜಿ ಕೂಡ ರೆಡಿ ಮಾಡಿದ್ದೀನಿ. ಇದ್ರ ಜೊತೆಯಲ್ಲಿ ಮೊಸರು ಬಜ್ಜಿ ಹಾಕ್ಕೊಂಡು ತಿಂತಾ ಇದ್ದರೆ ಫುಲ್ಲು ನಮಗೆ ನಿದ್ದೆ ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಾಗಿದೆ ಪಲಾವು. ಸೊ ನೀವು ಕೂಡ ಇದೇ ಥರ ಮಾಡ್ಕೊಂಡು ತಿಂದು ಟೇಸ್ಟ್ ಹೇಗಿದೆ ಅಂತ ನನಗೆ ಮೆಸೇಜ್ ಮಾಡಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದೇ ಥರ ನಾನು ವ್ಲಾಗ್ನ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.